ನಮಸ್ತೆ ಸ್ನೇಹಿತರೆ, ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಫೋಟೋದಲ್ಲಿ ಇರುವ ವ್ಯಕ್ತಿ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಎನ್ನುವುದಕ್ಕೆ ಈ ವ್ಯಕ್ತಿ ಉತ್ತಮ ಉದಾಹರಣೆಯಾಗಿದೆ. ಇವರ ಹೆಸರು ದೀಪ್ತಿ ಜೀವಂಜಿ. ಅಡೆತಡೆಗಳನ್ನು ಮೀರಿ ಬೆಳೆದ ಪ್ಯಾರಾ ಅಥ್ಲೆಟ್ ಪಯಣ. ತೆಲಂಗಾಣದ ಸಣ್ಣ ಹಳ್ಳಿಯೊಂದರಲ್ಲಿ ಬಡತನ ಮತ್ತು ಸವಾಲುಗಳ ನಡುವೆ ಸದ್ದು ಗದ್ದಲವಿಲ್ಲದೆ ಬೆಳೆಯುತ್ತಿದ್ದ ಒಂದು ಜೀವ, ಅದೇ ದೀಪ್ತಿ ಜೀವಂಜಿ. ಅದು 2003 ಸೆಪ್ಟೆಂಬರ್ 27ರಂದು ಹುಟ್ಟಿದ ದೀಪ್ತಿಯ ಬಾಲ್ಯ ಇತರ ಮಕ್ಕಳಂತಿರಲಿಲ್ಲ. ಅವರ ಬೌದ್ಧಿಕ ಬೆಳವಣಿಗೆ ನಿಧಾನವಾಗಿತ್ತು. ಇದರಿಂದಾಗಿ ಶಾಲೆಯಲ್ಲಿ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಹಿಂದುಳಿದಿದ್ದರು. ಹಳ್ಳಿಯ ಸಾಮಾನ್ಯ ಪರಿಸರದಲ್ಲಿ ಇಂತಹ ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟವೇ. ಆಕೆಯ ಸಾಮರ್ಥ್ಯವನ್ನು ಗುರುತಿಸುವುದಕ್ಕಿಂತ ಹೆಚ್ಚಾಗಿ ಅವಳ ನ್ಯೂನತೆಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತದೆ. ಆದರೆ ದೀಪ್ತಿ ತನ್ನದೇ ಆದ ಲೋಕದಲ್ಲಿ ತನ್ನದೇ ವೇಗದಲ್ಲಿ ಜಗತ್ತನ್ನು ಗ್ರಹಿಸುತ್ತಿದ್ದಳು. ಅವಳ ಮುಗ್ಧ ನಗು ಮತ್ತು ಎಂದಿಗೂ ಕುಗ್ಗದ ಚೈತನ್ಯವು ಅವಳ ಕುಟುಂಬಕ್ಕೆ ಸದಾ ಆಶಾಕಿರಣವಾಗಿತ್ತು. ದೀಪ್ತಿಯ ಕುಟುಂಬ ಆರ್ಥಿಕವಾಗಿ ಅಷ್ಟೇನು ಸಬಲವಾಗಿರಲಿಲ್ಲ. ದಿನನಿತ್ಯದ ಬದುಕು ನಡೆಸುವುದು ಒಂದು ಹೋರಾಟವಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ವಿಶೇಷ ಮಕ್ಕಳ ಅಗತ್ಯಗಳನ್ನು ಪೂರೈಸುವುದು ಇನ್ನಷ್ಟು ಕಠಿಣವಾಗುತ್ತಿತ್ತು. ದೀಪ್ತಿ ಆಟವಾಡಲು ಓಡಲು ಇಷ್ಟಪಡುತ್ತಿದ್ದಳು. ಅವಳಲ್ಲಿ ಅಡಗಿದ್ದ ಅಸಾಮಾನ್ಯ ಸಾಮರ್ಥ್ಯದ ಬಗ್ಗೆ ಯಾರಿಗೂ ಕೂಡ ಅರಿವಿರಲಿಲ್ಲ. ಆದರೆ ಆಕೆಯ ಕಾಲುಗಳಿಗೆ ಒಂದು ವಿಶೇಷ ಶಕ್ತಿ ಇತ್ತು. ವೇಗ. ಓಡುವಾಗ ಅವಳನ್ನು ಹಿಡಿದಿಡಲು ಕಷ್ಟವಾಗ್ತಾ ಇತ್ತು. ಇದು ಕೇವಲ ಮಕ್ಕಳ ಆಟ ಎಂದು ಎಲ್ಲರೂ ಭಾವಿಸಿದ್ದರು. ದೀಪ್ತಿಯ ಜೀವನದಲ್ಲಿ ತಿರುವು ಸಿಕ್ಕಿದ್ದು ಆಕೆಯ ಕೋಚ್ಗಳು ಆಕೆಯ ಸಾಮರ್ಥ್ಯವನ್ನು ಗುರುತಿಸಿದಾಗ. ವಿಶೇಷ ಮಕ್ಕಳಿಗಾಗಿ ಆಯೋಜಿಸಿದ್ದ ಒಂದು ಸ್ಪರ್ಧೆಯಲ್ಲಿ ದೀಪ್ತಿಯ ವೇಗವನ್ನು ಗಮನಿಸಿದ ಕೋಚ್ ಆಕೆಯಲ್ಲಿ ಪ್ಯಾರಾ ಅಥ್ಲೆಟ್ ಆಗುವ ಸೂಕ್ತ ಸಾಮರ್ಥ್ಯವನ್ನು ಕಂಡರು. ಆರಂಭದಲ್ಲಿ ದೀಪ್ತಿಗೆ ತರಬೇತಿ ನೀಡುವುದು ಸುಲಭದ ಕೆಲಸವಾಗಿರಲಿಲ್ಲ. ಬೌದ್ಧಿಕ ಸವಾಲುಗಳಿಂದಾಗಿ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗ್ತಾ ಇತ್ತು. ಆದರೆ ಕೋಚ್ಗಳ ತಾಳ್ಮೆ ಮತ್ತು ದೀಪ್ತಿಯ ಕಲಿಯುವ ಇಚ್ಛೆ ಇವೆರಡೂ ಸೇರಿ ಹೊಸ ಪಥವನ್ನು ನಿರ್ಮಿಸಿದ್ದವು. ಪ್ರತಿದಿನವೂ ಕೋಚ್ಗಳು ಒಂದೇ ವಿಷಯವನ್ನು 100 ಬಾರಿ ಹೇಳಬೇಕಾಗುತ್ತಿತ್ತು. ಆದರೆ ದೀಪ್ತಿ ಎಂದಿಗೂ ಬೇಸರಗೊಂಡವಳಲ್ಲ. ಆಕೆ ಪ್ರತಿ ಸಣ್ಣ ಯಶಸ್ಸನ್ನು ದೊಡ್ಡ ಸಾಧನೆಯಂತೆ ಸಂಭ್ರಮಿಸುತ್ತಿದ್ದಳು. ತರಬೇತಿಯು ದೀಪ್ತಿಯ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆಯಿತು. ಅವರಿಗೆ ಓಡುವುದು ಎಂದರೆ ಪ್ರೀತಿ. ಟ್ರ್ಯಾಕ್ನಲ್ಲಿರುವಾಗ ಅವರು ಸಂಪೂರ್ಣವಾಗಿ ಸ್ವತಂತ್ರವಾಗುತ್ತಿದ್ದಳು. ತನ್ನ ಎಲ್ಲ ಅಡೆತಡೆಗಳನ್ನು ಮರೆತು ವೇಗದೊಂದಿಗೆ ಒಂದಾಗುತ್ತಿದ್ದಳು. ದಿನದಿಂದ ದಿನಕ್ಕೆ ಆಕೆಯ ವೇಗ ಹೆಚ್ಚಾಯಿತು. ತಂತ್ರ ಸುಧಾರಿಸಿತು. ಸ್ಥಳೀಯ ಸ್ಪರ್ಧೆಗಳಿಗೆ ಆಕೆ ಗೆಲ್ಲತೊಡಗಿದಳು. ದೀಪ್ತಿಯ ಹೆಸರು ಹಳ್ಳಿಯ ಗಡಿ ದಾಟಿ ರಾಜ್ಯ ಮಟ್ಟದಲ್ಲಿ ಕೇಳತೊಡಗಿಸಿತ್ತು. ಆದರೆ ಪ್ರತಿಯೊಬ್ಬ ಕ್ರೀಡಾಪಟುವಿನಂತೆ ದೀಪ್ತಿಗೂ ಹಣಕಾಸಿನ ಸಮಸ್ಯೆಗಳು ಎದುರಾದವು. ಉತ್ತಮ ತರಬೇತಿ, ಪೌಷ್ಟಿಕ ಆಹಾರ ಮತ್ತು ಕ್ರೀಡಾ ಉಪಕರಣಗಳು ದುಬಾರಿಯಾಗಿದ್ದವು. ಆದರೆ ದೀಪ್ತಿಯ ಸಂಕಲ್ಪ ಬಲವಾಗಿತ್ತು ಮತ್ತು ಆಕೆಗೆ ಬೆಂಬಲ ನೀಡಲು ಕೆಲವು ಮಾನವೀಯ ಮನಸ್ಸುಗಳು ಮುಂದೆ ಬಂದವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೀಪ್ತಿಯ ಪಯಣ ಆರಂಭವಾಯಿತು. ಮೊದಲಿಗೆ ಸಣ್ಣ ಸ್ಪರ್ಧೆಗಳು, ನಂತರ ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳು. ಪ್ರತಿಯೊಂದು ಸ್ಪರ್ಧೆಯು ಅವಳಿಗೆ ಹೊಸ ಅನುಭವ, ಹೊಸ ಪಾಠ. ಸೋಲುಗಳು ಅವರನ್ನು ನಿರುತ್ಸಾಹಗೊಳಿಸಲಿಲ್ಲ, ಬದಲಾಗಿ ಇನ್ನಷ್ಟು ಕಠಿಣವಾಗಿ ಶ್ರಮಿಸಲು ಪ್ರೇರೇಪಿಸಿದ್ದವು. ಅವರು 400 ಮೀಟರ್ T20 ಬೌದ್ಧಿಕ ಅಸ್ವಸ್ಥತೆ ಹೊಂದಿರುವ ಅಥ್ಲೆಟ್ಗಳು ವಿಭಾಗದಲ್ಲಿ ಪರಿಣಿತಿ ಸಾಧಿಸಿದ್ದರು. ಈ ವಿಭಾಗದಲ್ಲಿ ಅವರ ಸಾಮರ್ಥ್ಯ ಅನನ್ಯವಾಗಿತ್ತು. 2022ರಲ್ಲಿ ಹಾಂಗ್ಝೌ ಏಷ್ಯನ್ ಪ್ಯಾರಾ ಗೇಮ್ಸ್ ದೀಪ್ತಿಯ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನು ಸ್ಥಾಪಿಸಿತ್ತು. ಈ ಸ್ಪರ್ಧೆಯಲ್ಲಿ ಆಕೆ 400 ಮೀಟರ್ T20 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದು ಹೊಸ ಏಷ್ಯನ್ ಪ್ಯಾರಾ ಗೇಮ್ಸ್ ದಾಖಲೆ ಮತ್ತು ಏಷ್ಯನ್ ದಾಖಲೆಯನ್ನು ಸ್ಥಾಪಿಸಿದ್ದರು. ಈ ಸಾಧನೆಯು ಭಾರತದ ಕ್ರೀಡಾ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿತ್ತು. ದೀಪ್ತಿ ಇಡೀ ದೇಶದ ಗಮನ ಸೆಳೆದರು. ಒಂದು ಸಣ್ಣ ಹಳ್ಳಿಯಿಂದ ಬಂದ ಬೌದ್ಧಿಕ ಸವಾಲುಗಳನ್ನು ಎದುರಿಸುತ್ತಿರುವ ಈ ಯುವತಿ ಸಾಧ್ಯವನ್ನು ಸಾಧ್ಯವಾಗಿಸಿದ್ದಳು. ಆದರೆ ದೀಪ್ತಿಯ ಶ್ರೇಷ್ಠತೆಯ ಪಯಣ ಅಲ್ಲಿಗೆ ನಿಲ್ಲಲಿಲ್ಲ. 2024ರಲ್ಲಿ ಜಪಾನ್ನ ಕೊಬೆಯಲ್ಲಿ ನಡೆದ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಆಕೆ ಮತ್ತೊಂದು ಮಹತ್ವದ ಸಾಧನೆ ಮಾಡಿದ್ದರು. 400 ಮೀಟರ್ T20 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ದೀಪ್ತಿ 55.6 ಸೆಕೆಂಡುಗಳಲ್ಲಿ ಓಡಿ ಹೊಸ ವಿಶ್ವ ದಾಖಲೆಗಳನ್ನು ನಿರ್ಮಿಸಿದ್ದರು. ಈ ಸಾಧನೆ ದೀಪ್ತಿಯನ್ನು ಜಾಗತಿಕ ಪ್ಯಾರಾ ಅಥ್ಲೆಟಿಕ್ಸ್ ನಕ್ಷೆಯಲ್ಲಿ ಪ್ರಮುಖ ಸ್ಥಾನಕ್ಕೆ ತಂದಿತು. ಇಡೀ ವಿಶ್ವವೇ ಅವಳ ವೇಗಕ್ಕೆ ಮತ್ತು ಸಂಕಲ್ಪಕ್ಕೆ ಬೆರಗಾಗಿತ್ತು.
ನಿಸ್ಸಂದೇಹವಾಗಿ ದೀಪ್ತಿಯ ಪಯಣದ ಅತಿ ದೊಡ್ಡ ಕ್ಷಣ ಬಂದಿದ್ದು 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ. ಇಡೀ ದೇಶವೇ ಅವರ ಮೇಲೆ ನಿರೀಕ್ಷೆ ಇಟ್ಟಿತ್ತು. ಈ ಮಹಾ ಸ್ಪರ್ಧೆಯಲ್ಲಿ ದೀಪ್ತಿ ಜೀವಂಜಿ 400 ಮೀಟರ್ T20 ವಿಭಾಗದಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದರು. ಈ ಪದಕವು ಕೇವಲ ಒಂದು ಪದಕವಾಗಿರಲಿಲ್ಲ, ಅದು ಅದೆಷ್ಟು ಸವಾಲುಗಳನ್ನು ಮೀರಿ ನಿಂತ ಆಕೆಯ ಕಠಿಣ ಪರಿಶ್ರಮಕ್ಕೆ, ಛಲಕ್ಕೆ ಮತ್ತು ಸಮರ್ಪಣಾ ಭಾವಕ್ಕೆ ಸಿಕ್ಕ ಫಲವಾಗಿತ್ತು. ಅತ್ಯಂತ ಮುಖ್ಯವಾಗಿ ಪ್ಯಾರಾ ಒಲಿಂಪಿಕ್ ಪದಕ ಗೆದ್ದ ಮೊದಲ ಬೌದ್ಧಿಕ ಅಸ್ವಸ್ಥತೆ ಹೊಂದಿರುವ ಭಾರತೀಯ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ದೀಪ್ತಿ ಪಾತ್ರರಾದರು. ಇದು ಭಾರತದ ಪ್ಯಾರಾ ಕ್ರೀಡಾ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರಬೇಕಾದ ಅಧ್ಯಾಯವಾಗಿತ್ತು. ದೀಪ್ತಿಯ ಸಾಧನೆಗಳನ್ನು ಗುರುತಿಸಿ ಭಾರತ ಸರ್ಕಾರವು 2024ರಲ್ಲಿ ಅವರಿಗೆ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಈ ಪ್ರಶಸ್ತಿಯು ದೀಪ್ತಿಯ ಶ್ರಮ ಮತ್ತು ಸಾಧನೆಗೆ ಸಿಕ್ಕ ರಾಷ್ಟ್ರೀಯ ಮಾನ್ಯತೆಯಾಗಿತ್ತು. ದೀಪ್ತಿ ಜೀವಂಜಿಯವರ ಜೀವನ ಕಥೆ ಕೇವಲ ಕ್ರೀಡಾ ವಿಜಯಗಳ ಕಥೆಯಲ್ಲ, ಇದು ಮಾನವನ ಚೈತನ್ಯದ ದೃಢ ಸಂಕಲ್ಪದ ಮತ್ತು ಸವಾಲುಗಳನ್ನು ಮೀರಿ ಬೆಳೆಯುವ ಸಾಮರ್ಥ್ಯದ ಕತೆ. ಸಮಾಜದ ಪೂರ್ವಗ್ರಹಗಳನ್ನು, ಆರ್ಥಿಕ ಕಷ್ಟಗಳನ್ನು ಮತ್ತು ವೈಯಕ್ತಿಕ ಸವಾಲುಗಳನ್ನು ಮೆಟ್ಟಿ ನಿಂತು ದೀಪ್ತಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ಸಾಧನೆಯು ವಿಶೇಷ ಅಗತ್ಯವುಳ್ಳ ಮಕ್ಕಳ ಪೋಷಕರಿಗೆ ಭರವಸೆ ಮೂಡಿದೆ ಮತ್ತು ಭಾರತೀಯ ಸಮಾಜದಲ್ಲಿ ಪ್ಯಾರಾ ಕ್ರೀಡಾಪಟುಗಳ ಬಗ್ಗೆ ಇರುವ ದೃಷ್ಟಿಕೋನವನ್ನೇ ಬದಲಾಯಿಸಲು ಸಹಾಯ ಮಾಡಿದೆ. ದೀಪ್ತಿಯ ನಗು ಈಗಲೂ ಅಷ್ಟೇ ಮುಗ್ಧವಾಗಿದೆ, ಆದರೆ ಆಕೆಯ ಕಣ್ಣುಗಳಲ್ಲಿ ಹೊಸ ಭರವಸೆಯ ಕಿಡಿ ಹೊಳೆಯುತ್ತಿದೆ. ಅವರು ಕೇವಲ ಒಬ್ಬ ಓಟಗಾರ್ತಿಯಲ್ಲ, ಅವರು ಬದಲಾವಣೆಯ ಸಂಕೇತ. ಆಕೆಯ ಕತೆ ಹೇಳುತ್ತದೆ, ನೀವು ಯಾರಾಗಿರಲಿ, ನಿಮ್ಮಲ್ಲಿ ಅಸಾಮಾನ್ಯವಾದದಿದ್ದರೆ ಅದನ್ನು ನಂಬಿ, ಶ್ರಮಿಸಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಿ. ದೀಪ್ತಿ ಜೀವಂಜಿ ನಿಜಕ್ಕೂ ಅಡೆತಡೆಗಳನ್ನು ಮೀರಿ ಬೆಳೆದ ಮಹಾನ್ ಚೇತನ. ಹಳ್ಳಿಯೊಂದರ ಕುಟುಂಬದಲ್ಲಿ ಜನಿಸಿ ಇಂದು ಇಡೀ ವಿಶ್ವವೇ ಅವರ ಬಳಿ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.